ತಗೋರ್ಲೆ ರೊಕ್ಕ 50 ಹ್ಞೂ ರೀ, ಚಲೋ ಬಿಸ್ನೆಸ್ ಮಾಡಕತ್ತೀರಿ. ಅಡ್ಡಿ ಇಲ್ಲಪ್ಪ, ಒಂದು ಚಲೋ ವ್ಯಾಪಾರ ಅಂತ ಆಗ್ತೈತಿ. ಎಣಸು ಎಷ್ಟೈತಿ ಬೇಕಾರ? ಅಯ್ಯೋ, ಎಷ್ಟೈತೆ ನೀವು ಎಣಸ್ಲಾರ್ದ ಬಂದಿರ್ತೀರಣ್ಣ. ನಾ ಎಣ್ಸೇನಿ 2,500 ಐತಿ. ಅಡ್ಡಿ ಇಲ್ಲ, 2,500 ಅಂದ್ರೆ ರೀ, ನಾ ಇಬ್ರು ಏಟ್ ತಿಂದೇವೆ, ಏಟ್ಬಿಟ್ಟೆ ಹೌದಿಲ್ಲ. ರೊಕ್ಕ ಕೂಡಿಸಿ ಇಡ್ತಾ ಇದೀನಿ ರೀ. ಇಲ್ಲೇ ಒಂದು ಯಾವ್ದಾರ ಚಲೋ ಜಾಗ ನೋಡಿ ಒಂದು ಜಾಗ ತಗೋಬೇಕ್ರಿ. ಜಾಗ ತೊಗೊಂಡು ಒಂದು ಒಳ್ಳೆ ಮನೆ ಕಟ್ಟಿಸ್ಬೇಕು. ಕಟ್ಟಿಸಿ ನಮ್ಮಪ್ಪ ನಮ್ಮನ್ನು ಮನೆ ಓಪನಿಂಗ್ಗೆ ಕರಿಬೇಕು. ಅವಾಗ ಅವ್ರಿಗೆ ಖುಷಿ ಆಕೈತಿ. ಹೌದಾ, ಆಗಲಿ. ನಿನಗೋಸ್ಕರ ಏನು ಮೊದ್ಲಾ ಕೆಲಸ ಮಾಡ್ತೇನೆ. ನಾಳೆ ಮೊದಲು ಬಿಡೋದು ಬಿಟ್ಟು ಹೋಗಿ ಗೌಡ್ರಿಗೆ ಹೇಳ್ಬರ್ತೇನೆ, ಒಂದು ಯಾವ್ದಾರ ಚಲೋ ಜಾಗ ಇದ್ರೆ ಇಲ್ಲೇ ಹೇಳ್ರಿ ಗೌಡ್ರ ಅಂತೇಳಿ. ಹಂಗೆ ನೋಡಕ್ಕೆ ಹೋದ್ರೆ ಇಲ್ಲೇ ಸಿಗ್ತಾವೆ ಜಾಗ, ಯಾಕೆ ಸಿಗಲ್ಲ, ಸಿಗ್ತಾವೆ ಇಲ್ಲೇ. ಒಂದು ನಮ್ಮ ಹಳ್ಳ್ಯಾಗ ಕಡಿಮೆನೂ ಹೌದು, ಒಂದು 3-4 ಲಕ್ಷ ರೂಪಾಯಿಗೆ 1 ಗುಂಟೆ ಜಾಗ ಸಿಗ್ತೈತೆ ಬೇಕಂದಂಗೆ. ನಮ್ದೇನು ಹಳ್ಳಿ, ಸಿಟಿಯಾಗಾದರೆ ಒಂದೊಂದು ಗುಂಟೆ ಜಾಗಕ್ಕೆ ಎಷ್ಟೆಷ್ಟೋ ಲಕ್ಷ ಹೇಳ್ತಾರಂತೆ. ಇಲ್ಲಿ ಪುಣ್ಯಕ್ಕೆ ಹಳ್ಳಿ ಆಗಲ್ಲ. ಇಲ್ಲೇ ಒಂದು ಗುಂಟೆ ಜಾಗಕ್ಕೆ ಹಂಗೆ ಒಂದು 3 ಲಕ್ಷ ರೂಪಾಯಿ, 2.5-3 ಲಕ್ಷ ರೂಪಾಯಿ ಅಷ್ಟೇ. ನಾ ಕೊಟ್ಟಿದ್ರ ಕೈ ಎಲ್ಲ ಚಂದಾಗಿ ಜೋಡಿಸಿಟ್ಟು ಹೋದಲ್ಲ. ಎಲ್ಲ ಜೋಡಿಸಿಟ್ಟೇನಿ, 1 ರೂಪಾಯಿ ಖರ್ಚು ಮಾಡಕ್ಕೆ ಬಿಟ್ಟಿಲ್ಲ. ಅಷ್ಟೇ ಮನೆಗೆ ಏನು ಸಂತಿ ಬೇಕೋ ಅಷ್ಟೇ ಹಿಡಿದ್ಲೇ ಖರ್ಚು ಮಾಡ್ತಾ ಇದ್ದೀನಿ. ಅದಕ್ಕೆ ಮತ್ತೆ ಮನೆ ಕಟ್ಬೇಕನ್ನೋ ಉದ್ದೇಶಕ್ಕೆ ನೀವು ಬಂಗಾರ ತಗೋತೀನಿ ಅಂತ ಕೇಳಿದ್ದಕ್ಕೆ ನಾವು ಅಲ್ಲೇ ಅಂತ ಹೇಳಿದ್ದೆ. ಬೇಡ ರೀ, ಬಂಗಾರ ಗಿಂಗಾರ ಎಲ್ಲ ಏನು ಬೇಡ. ಈಗ ನೀವು ಕೆಲ್ಸಕ್ಕೆ ಒಂದು ಸುಮಾರು ಒಂದು 15 ದಿನ ಆತಲ್ಲ? 15 ದಿನ ಆತ. ಹೋಗು, ಡಬ್ಬಿ ತರ ಹೋಗೋದ್ರ ಅಂದ್ರ ಕೈ ಎಲ್ಲ ಎಣಿಸ್ ನೋಡೋಣ. ಅಯ್ಯೋ ದೇವ್ರೇ, ಎಣ್ಸಕ್ಕೇನೈತಿ, ಯಾವ್ಯಾವ ದಿನ ಎಷ್ಟೆಷ್ಟು ಕೊಟ್ಟಿರಿ ಎಲ್ಲ ಒಂದು ಚೀಟಿ ಒಳಗೆ ಬರ್ದಿಟ್ಟೇನಿ. ಆಮೇಲೆ ರೊಕ್ಕನೂ ಅಷ್ಟೇ ಹಂಗೆ ಪದೇ ಹೊಳ್ಳಿ ತೆಗಿಯೋದು ಬ್ಯಾಡ್ರಿ. ಅವನ್ನೆಲ್ಲ ಏನು ಮಾಡೇನು ಗೊತ್ತೇನೋ, ಚಂದ ಕಬ್ಬಣದ ಈಟ ಪೆಟ್ಟಿಗೆ ಬರ್ತೈತಲ್ಲ, ಮತ್ತು ನಾ ಅದ್ರಾಗಿದ್ರ ಸುತ್ತಿಟ್ಟು ಇಲಿ ಕಡಿದ್ರೆ ಏನು ಮಾಡೋದು ಅಂತೇಳಿ ಆ ಕಬ್ಬಣದ ಈಟ ಪೆಟ್ಟಿಗೆ ಬರ್ತೈತಲ್ಲ, ಅದಕ್ಕೆ ಚಾವಿ ಹಾಕಿ ಮೊನ್ನೆ ಸಂತಿಗೆ ಹೋದಾಗ ತಂದೇನ ಅದನ್ನು, ಸ್ಟೀಲಿಂದ ಡಬ್ಬಿನ. ಅದ್ರೊಳಗೆ ಅಷ್ಟು ರೊಕ್ಕನೂ ಹಾಕಿ ದಿನ ಹೊಂದಿಸಿ ತೆಗೆದು ಅಷ್ಟು ನ್ಯಾಗೊಂದಿ ಮ್ಯಾಗ ತೆಗೆದಿಟ್ಟೇನೆ. ಅದ್ರ ಚಾವಿನ ಸಂದಕದಾಗ ಮುಚ್ಚಿಟ್ಟೇನೆ, ಯಾರಿಗೂ ಗೊತ್ತಾಗಲ್ಲ. ಹೌದಾ, ಚಲೋ ಆತ್ ಬಿಡ. ಆದರೂ ನಾನು ಹೇಳ್ತಿ ಭಾರಿ ಶಾಣೆ. ಆದರೂ ನೀ ನನ್ನ ಜೀವನದಾಗ ಬಂದಮೇಲೆ ರತಿ, ನನ್ನ ಜೀವನ ಎಷ್ಟು ಬದಲಿ ಆಗೈತೆ ಗೊತ್ತೇನ. ಕರೇನ ಭಿಕ್ಷೆ ಬೇಡ್ಕೊಂತ ಹಂಗೆ ಹಿಂಗೆ ಇರ್ತಿದ್ನಲ್ಲ, ಅದೇ ಜಗತ್ತು ಅದೇ ಜೀವನ ಅನ್ನಂಗೆ ಆಗ್ಬಿಟ್ಟಿತ್ತು. ಯಾವತ್ತು ನೀನು ನೋಡಿದ್ನಲ್ಲ, ನನ್ನ ಮನಸ್ಸು ನಿಂದೇನಿ ಅಂತೇಳಿ ಹಾಡು ಹೇಳಿ ಶುರು ಆಗ್ಬಿಡ್ತು. ಒಂದು ಚುಳು ಮನೆ ಕಟ್ಟಿ ಓಪನಿಂಗ್ ಮಾಡಿ 1 ಡಜನ್ ಮಕ್ಕಳನ್ನು ಮಾಡಿ, ಮತ್ತು ಮಕ್ಕಳು ಬೇಡನು ಬೇಕ್ರಿ. 1 ಡಜನ್ ಅಂದ್ರೆ ನಾನೇನು ಮನುಷ್ಯ? ಹೋಗ್ಲಿ ಬಿಡು. ಅಂದರೆ ಹೋಗ್ಲಿ, ಅದೆಲ್ಲ ಯಾಕೀಗ. ಈಗ ರೊಕ್ಕ ಎಲ್ಲ ಬರ್ದಿಟ್ಟಿಯಲ್ಲ, ಹಂಗಾರೆ ಎಷ್ಟು ನಿನ್ನ ಅಂದಾಜಿಗೆ ಈಗ ದಿನ 2,000 ರೂಪಾಯಿ ಅಂತೂ ಕಮ್ಮಿ ಕೊಡ್ತಾ ಇಲ್ಲ. 2,500 3 ಆಗಿರ್ತೈತಿ, ಆಮೇಲೆ 2,500 ಮೇಲೆ ಆಗಿರ್ತೈತಿ. ಹೌದಾ, 2,000 ಹಿಡಿ, ಭಾಳ ಬೇಡ. ತಿಂಗಳಿಗೆ 60,000 ರೂಪಾಯಿ ಆತಲ್ಲಿ. ಮತ್ತು ಅದ್ರ ಮ್ಯಾಗ ಇದ್ದಿದ್ದೆಲ್ಲ ಲೆಕ್ಕ ಬಿಟ್ಟಿನಿ ನಾನು. ಹ್ಞೂ ರೀ, 60,000. ಯಪ್ಪ ದೇವ್ರೇ, ಯಾವ ಇಂಜಿನಿಯರ್ಗೂ ಇಷ್ಟು ಗಡ ಬರಲ್ರಿ ಇಷ್ಟೊಂದು ಸ್ಯಾಲ್ರಿ. ಅಲ್ಲ, ಅವ್ರು ಅಷ್ಟು ಸ್ಯಾಲ್ರಿ ತೊಗೋಬೇಕಂದ್ರೆ ಅಷ್ಟು ಟೆನ್ಷನ್ ತೊಗೋಬೇಕು, ಅಷ್ಟು ಕೆಲಸ ಮಾಡಬೇಕು. ಅಯ್ಯೋ ದೇವ್ರೇ, ಭಾಳ ಅಂದ್ರೆ ಭಾಳ ತ್ರಾಸ ಐತಿ ಪಾಪ. ಅದು ಏನು ಆಫೀಸರ್ಸ್ ಆ ಫೈಲ್ ಅಂತೆ ಈ ಫೈಲ್ ಅಂತೆ ಅಲ್ಲಿ ಹೋಗಿ ದುಡಿಯೋದಂತೆ ಏನೇನೋ ಟೆನ್ಷನ್. ಅಲ್ಲ, ನಮ್ದು ಅದು ಯಾವುದು ಇಲ್ದೇನೆ ಇಷ್ಟೊಂದು ಆರಾಮೈತಲ್ರಿ. ಮತ್ತು ಹಂಗೆ ಅವ ಕೆಲವೊಂದು ಕೆಲಸದಾಗ ಲಾಭ ಇರ್ತೈತಿ, ಅದು ಹೋಲ್ಬಿಡು. ಈಗೇನು ಹಂಗಾರೆ ಬರ್ದಿಟ್ಟಿಯಲ್ಲ, ಇದು ಅಷ್ಟು ರೊಕ್ಕ ಒಯ್ದು ಅಲ್ಲೇ ಹಾಕಿಡ. ಸಂತಿ ಏನೇನೋ ಕಲ್ಲಿಗೈತೆ ಅಂದೆಲ್ಲ ಬಡ ಚೀಟಿ ಬರೀ ತೊಗೊಂಡೋಗಿ ಅಲ್ಲೇ ಶೆಟ್ರ್ ಅಂಗಡಿಯಾಗ ಕೊಟ್ಟು ಒಂಚೂರು ಗೌಡ್ರಿಗೆ ಹೋಗಿ ಹಂಗಾರೆ ಭೇಟಿಯಾಗಿ ಬರ್ತೀನಿ. ಏನು? ಸರಿ. ಊಟ ಮಾಡಿಬಿಟ್ರಲ್ಲ, ಬ್ಯಾಳಿ ದಾಲ್ ಮಾಡೀನಿ, ಬ್ಯಾಳಿ ಹಾಕಿ ಚಲೋ ತೆಂಗ, ಆಮೇಲೆ ಬಿಸಿ ಅನ್ನ ಮಾಡೀನಿ. ಹೇಳ್ರಿ. ಹೌದನಾ? ಬಾ, ನನಗೂ ಹೊಟ್ಟೆ ಒಂದು ಹಸ್ತಿದ್ದಕ್ಕೂ ಅದಕ್ಕೂ ನಡಿ. ಆಮೇಲೆ ರೀ, ಅಪ್ಪ ಫೋನ್ ಮಾಡಿತ್ತೆ. ಏನಂತಪ್ಪ? ಅವ್ರು ಬಂದು ನಿಮ್ಮ ಮಳೆಯನ್ನು ನೋಡಿದೆ, ಅಲ್ಲೇ ಪಾನಿಪುರಿ ಮಾರಾತಿದ್ರು, ಪಾಪ ಅನ್ನಿಸ್ತು, ಏನತ್ತು ಸಹಾಯ ಪರಕತೆ ಏನೇನೇನೇನೋ ಮಾತಾಡಿದ್ರಂತಪ್ಪ. ನಮಗಷ್ಟು ಪೂರ ಅಪ್ಪ ಹೇಳಿದ, ಗೊತ್ತಾಗಲಿಲ್ಲ. ಅದು ಅಂದಿಂದ ಅವ್ವ ಪೂರ್ತಿ ನಿಮ್ಮ ಸಪೋರ್ಟ್ ಮಾಡಿ ಮಾತಾಡಿದ್ಲಂತ. ಗೊತ್ತೇನ್ರಿ, ನಮ್ಮ ಮಳೆ ಹಂಗೆ ನಾವು ಹುಡುಕಿದ್ರು ಅಂತ ಆಳೆ ಸಿಗ್ತಿದ್ದಿಲ್ಲ. ಏನು ನನ್ನ ಮಗಳ ಮ್ಯಾಗ ಕೆಟ್ಟ ಜೀವದಾನ, ನನ್ನ ಮಗಳು ಹೇಳಿದ್ದೆ ನಡೆಸ್ತಾನ, ಯಾವುದಕ್ಕೂ ಏನು ಅನ್ನಂಗಿಲ್ಲ ಅಂತೇಳಿ ಭಾಳ ಅಂದ್ರೆ ಭಾಳ ಪ್ರೀತಿಯಿಂದ ಮಾತಾಡಿದ್ಲಂತ್ರಿ. ಒಟ್ಟ ಬಿಟ್ಕೊಟ್ಟಿಲ್ಲಂತ. ಗೊತ್ತೇನೆ, ಅವ್ರ ಮುಂದೆ ಹಳೆಯನ್ನ ಅವರು ನಮ್ಮ ಊಗ ಬೇಜಾರು ಮಾಡ್ಬೇಕು, ಹೊಟ್ಟೆ ಉರ್ಸ್ಬೇಕಂತ ಬಂದಿದ್ರಂತೆ. ಅವ್ರಿಗೆ ಒಂದು ನಮೂನಿ ಆಗಿಬಿಡ್ತಂತ. ನಮ್ಮಪ್ಪ ಹೇಳೋದು ನಗೋದು. ಹೌದಾ, ನನ್ನ ಪರವಾಗಿ ಮಾತಾಡಿಲ್ಲ ಅಂತ ನಿಮ್ಮವ್ವ? ಏನಪ್ಪ ಇದು ಆಶ್ಚರ್ಯ. ಹ್ಞೂ ರೀ, ನಿನ್ನ ಪರವಾಗಿ ಮಾತಾಡಿದ್ರಂತೆ. ಏನಪ್ಪ ಹಂಗಾರ ಇದು? ಯಾ ದೇವ್ರು ಯಾಕಡೆ ತಿರ್ಗೈತಪ್ಪ, ಅದ ಅರ್ಥ ಆಗೋಲ್ತು ಬಿಡು. ಯಾವ ಬಿಡ್ರಿ, ನಮ್ಮ ಹೂಗ ಹಳೆಯನ್ನ ಪ್ರೀತಿನೇ ಐತಿ. ಸ್ವಲ್ಪ ಸಿಟ್ಟು, ನಾವು ಒಂದು ಮನೆಗಿನಿ ಕಟ್ಟಿ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ನೋಡು, ಅವಾಗ ಎಷ್ಟು ಖುಷಿ ಪಡ್ತಾರಂತೇಳಿ. ಆಗ್ಲಿ ಮರಯ್ಯ, ನೀ ಖುಷಿಯಾಗಿದ್ರಷ್ಟೇ ಸಾಕು. ಬಾ ಊಟಕ್ಕೆ ನೋಡ್ಬಾ, ಹೊಟ್ಟೆ ಸತಿ. ಅಷ್ಟು ಹೊಟ್ಟೆ ಹೆಸರು ಒಂದು 4 ಪಾನಿಪುರಿ ತಿನ್ಬೇಕು ಬೇಡ ನೀವು? ಓ ಮರಯ್ಯ, ನೋಡಿ ಸಾಕಾಗೈತಿ. ಅದು ಏನು ತಿಂತಾವ್ಲೆ ಇವು ಹೆಣ್ಮಕ್ಳು, ಅಯ್ಯಪ್ಪ ದೇವ್ರೆ. ಬಾ CC ಕ್ಯಾಮ್ರಾ ನೀನು ಬಾರ್ಲಾ, ಅಪರೂಪದ ಮುಳ್ಳಂದಿ. ಏನು ಬೇ ಹಿಂಗಂತಿ? ಏನೇ
ಯೋ ದೇವ್ರಿ ಶಾಂತಕ ಮಸಿ ಏನ್ಪ ನಮ್ಮ ಅವನ ಜೊತೆಗೆ ಏನೋ ಮಾತುಕತೆ ನಡ್ಸಿಯಲ್ಲ. ಹಾ ಗೌಡ್ರ ಬರ್ರಿ ಮರ್ಭೂಮಿ ಮ್ಯಾ ನೀರು ಸಿಕ್ಕಂಗ್ ಸಿಕ್ರಿ. ಮಾತುಕತೆ ಎಲ್ಲಿದ್ ನಡ್ಸೋದ್ ಬಂತ್ರಿ ಗೌಡ್ರೆ. ನಾ ಮಾತಾಡೇನಂದ್ರೆ ಪಾಪ ನಿಮ್ಮ ಅವ್ವಾರಿಗೆ ಕೇಳ್ಬೇಕಲ್ಲ, ಕೇಳಂಗಿಲ್ಲ ಪಾಪ ಕಿವಿ. ಏನ್ ಮಾಡ್ತೀರಿ ಹೇಳ್ರಿ, ಅದು ಬಿಡ್ರಿ ಹೋಲಿ. ನಾ ಬಂದಿದ್ದು ಎದಕ್ಕಂತಂದ್ರೆ ಗೌಡ್ರೆ, ನನಗೆ ನೀವು ಒಂದು ಚಲೋದೊಂದು ಎಲ್ಲಾರ ಜಗ ನೋಡಿ ಹೇಳಾಕತ್ತೇನ್ರಿ ಗೌಡ್ರ. ನಿಮ್ಮನ್ನು ಬಿಟ್ರೆ ನಮ್ಗೆ ಯಾರ ಮ್ಯಾಗೂ ನಂಬಿಕೆನೇ ಇಲ್ರಿಪ್ಪ ಗೌಡ್ರ. ನಿಮ್ಮೇನೆ ಕೇಳ್ಬೇಕು ಈಗ ನಾವು ಕೇಳಿದ್ರೆ. ಅದಕ್ಕೆ ಒಂದು ಚಲೋ ಜಗ ನೋಡಾಕತ್ತೇನ್ರಿ ಗೌಡ್ರ. ಚಲೋ ಜಗನ ಎದಕ್ಲಿ? ಯಾವ ಜಗ? ಇವು ಗೌಡ್ರಿ ಏನಿಲ್ಲ, ಒಂದು ಮನೆ ಕಟ್ಕೊಳ್ಳೋಣ ಅಂತ ಅಷ್ಟೇ. ಅದಕ್ಕೆ ಒಂದು ಮನೆಗೆ ನಾನು ಏನು ಏನತ್ತಾಳಂದ್ರೆ ಒಂದು ಮನೆ ಕಟ್ಟುನ್ರಿ ನಮ್ಮದು ಅಂತೇಳಿ ಅಂತ ಅನ್ನಕತ್ತಾಳ. ಅದಕ್ಕೆ ಒಂದು ಮನೆ ಕಟ್ಕೋಬೇಕಂದ್ರೆ ಜಗ ಬೇಕು. ಜಗ ಎಲ್ಲಿ ನನಗೆ ಯಾರ್ದು ಕೇಳ್ಬೇಕು ಏನು ಎತ್ತ ಗೊತ್ತಿಲ್ರಿ ಗೌಡ್ರ. ಒಂದು ಸ್ವಲ್ಪ ನೀವು ಒಂದು ಯಾವ್ದಾರ ನಂಗೊಂದು ಇಲ್ಲಿ ಹಳ್ಳ್ಯಾಗ ರೇಟ್ ಭಾಳ ಏನಿರಲ್ಲ, ಹಂಗೊಂದು 2-3 ಸಾವಿರ, ಇದು 2-3 ಸಾವಿರ ಅಂತೆ ನಾನು ನೋಡ, ಒಂದು 3 ಲಕ್ಷ 3-3.5 ಲಕ್ಷ ಅಂದ್ರೆ ಭಾಳ ಆತಪ್ಪ. ಅದಕ್ಕೆ ಅಷ್ಟರೊಳಗೆ ಒಂದು ಚಲೋದು ಯಾವ್ದಾರ ನಂಗೆ ಹುಡುಕಿ ಕೊಡಾಕತ್ತೇನ್ರಿ ಗೌಡ್ರ. ಓ ಮನಿ ಕಟ್ಕೊಳಕ ಅಲ್ಲ ಮಗನ. ವ್ಯಾಪಾರ ಚಲೋ ಆಗತ್ತಿರ್ಬೇಕಂಗಾರ. ಹ್ಞೂ ಗೌಡ್ರೆ, ಚಲೋ ಆಗತ್ತೈತಿ ವ್ಯಾಪಾರ ದೇವ್ರದ ಇದಿಂದ. ಒಟ್ಟು ತಕ್ಕ ಮಟ್ಟಿಗೆ ವ್ಯಾಪಾರ ಅಂತೂ ಚಲೋ ಆಗತ್ತೈತಿ ಗೌಡ್ರೆ. ಅದಕ್ಕೆ ಒಂದು ನನಗೆ ಒಂದು ನೀವು ಜಾಗ ಒಂದು ಕೊಡಿಸ್ಬಿಟ್ರೆ ಹೆಂಗೆ ದುಡ್ಡು ಒಂದು ಮನಿ ಅಂತ ಕಟ್ಕೊಂಡ್ಬಿಡ್ತೀನಿ. ಆಯ್ತು ತೋರಪ್ಪ. ನಾನು ಇಲ್ಲಿ ಇವ್ರು ಅದಾರಲ್ಲ ಪಾಟೀಲ್ ಅಣ್ಣಾರ, ಅವ್ರಿಗೆ ಹೇಳ್ತೀನಿ. ಪಾಟೀಲ್ ಅಣ್ಣಾರ ಅಂದ್ರೆ ನಮ್ಮರಲ್ಲ, ಮತ್ತೆ ಇಲ್ಲಿ ಊರಾಗಿರೋರು. ಅವ್ರಿಗೆ ಹೇಳಿ ಅವ್ರದ್ದು ಜಾಗ ಸುಮಾರು ಅದಾವು. ಹಂಗೆ ಏನಾರ ಆಯ್ತು ಅವ್ರಿಗೆ ಕೊಡುದು ಅಂತ ಅಂದ್ರೆ ರೇಟ್ನ ನಿನ್ನ ಕರಿತೀನಿ, ನೀನ ಬಂದು ಅವ್ರಿದ್ರಿಗೆ ಮಾತಾಡ್ಕೋ ಆತಾ. ಆಯ್ತು ರೀ ಗೌಡ್ರ, ಇದೊಂದು ಉಪಕಾರ ಆಕತ್ ನಿಮ್ಮಿಂದ. ಅಂದಂಗೆ ಗೌಡ್ರ, ನಮ್ಮ ಅಂಗಡಿ ಒಂದು ನಾ ತೆಗಿತೀನಿ ಅಂದಿದ್ದೆ. ಯಾರು ಅದ್ರ ಸಾಮಾನ ಗಿಮಾನ ಎಲ್ಲ ಅಂಗಡಿ ಸಮೇತನ ಕೊಂಡ್ಕೋತಾರ? ಅದು ಯಾರಿಲ್ ಬಿಡ್ಲೆ, ಯಾರಿಲ್ಲ. ಏನ್ ಮಾಡ್ತೀಯ? ಆಯ್ತು ಬಿಡ್ರಿ ಗೌಡ್ರ. ಮತ್ತೆ ಊರನವ್ರು ಯಾರು ತೋಲರ್ ಅಂತೀರಿ, ಸಾಮಾನು ಸುಮ್ಮನೆ ತೆಗೆದು ನಾವು ವಾಪಸ್ ರಿಟರ್ನ್ ಮಾರ್ಲೇನ್ರಿ ಗೌಡ್ರ ಅವನ್ನ? ಅಯ್ಯೋ, ಇಲ್ಲೇ ಊರಾನ್ ಜನಕ್ಕೆ ಹೇಳ್ಬಿಡಲ್ಲ ಒಂದು ಎಲ್ಲಾರ್ಗಿ ಒದಿರಿ ಅಂದ್ರೆ ಮನಿಗೆ ಹೇಳ್ಬಿಡು, ಹಿಂಗ್ ಸಂತಿ ಕೊಡಾಕತ್ತೀನಿ, ₹1 ಕಡಿಮೆ ಆಗೋಲ್ತಕ ಎಲ್ಲ ನೀವ ತಗೋರಿ ಮಾರಾಕ, ಎಲ್ಲಾರು ಸಂತಿ ಹಾಕಿಸ್ಬಿಡ್ರಿ ಅಂತ ಹೇಳು. ಏನ ಗೌಡ್ರೆ, ಬೇಕಾಗಿದ್ದು ಮನೆಗೆ ಖರ್ಚಾಗುವಂತ ಇಟ್ಕೋತೀನಿ. ಉಳ್ದಾದಸ್ ಮತ್ತೆ ನಮಗೆ ಭಾಳ ಉಪಯೋಗ ಆಗಲ್ಲಪ್ಪ ಅನ್ನೋದಾದ್ರೆ ಅವ್ನ ಏನು ಮಾಡ್ತೀನಿ, ಒಂದಿಷ್ಟು ನಮ್ಮ ಅತ್ತಿ ಮನೆಗೆ ನನ್ನ ಹೆಂಡತಿಗೆ ಹೇಳು, ಒಂದು ಅಲ್ಲೊಂದಿಷ್ಟು ಕೊಟ್ಟು ಕಳಿಸ್ತೀನಿ. ನಾವು ಒಟ್ಟು ಇಟ್ಕೊಂಡು ಉಳಿದಿದ್ದಿಲ್ಲೇ ಓಣ್ಯಾಗ ಮಾರಿಬಿಡ್ತೇನೆ. ಆರಾಮದೇವ್ ನೋಡಿ ಶಾಂತಕ್ಕ, ಏನ್ ತೊಂದ್ರೆ ಇಲ್ಲ. ನನ್ನ ಹೆಂಡತಿ ಬಂದಾಗಿಂದ ನಂದು ಒಂದು ನಶೀಬನ ತೆರೆದಂಗ ಐತಿ. ಹೌದನ? ಚಲೋ ಇರ್ರಿಪ್ಪ, ಚಲೋ ಇರ್ರಿ. ಖುಷಿ ಹಂಗೆ ಅಷ್ಟು ಒಟ್ಟು ಆರಾಮದಿರಲ್ಲ ಅಷ್ಟ ಸಾಕು. ವ್ಯಾಪಾರನು ಚಲೋ ಆಗತೈತಿ, ಮನಿ ಕಟ್ಕೋಬೇಕು ಅನ್ನಕತ್ತಿ. ಆಗ್ಲಿ, ದೇವ್ರ ದೊಡ್ಡವ ಕೈ ಹಿಡ್ದಾನ. ಮಣಿಕಂಠ? ಯಾರು ಮಣಿಕಂಠ? ಯಾರಲ್ಲ ಇದ ಫಸ್ಟ್ ಬಿಡು, ನಾ ಹೆಸರು ಕೇಳಿದ್ದೆ. ಮಣಿಕಂಠ ಅಲ್ವೇ, ಮನಿ ಕಟ್ಟುದು. ಏನ ಅಂತಾನವ ಮಣಿಕಂಠ? ಯಾರು? ಏನ್ ನಿನ್ ಮಗ್ ಹೆಸರು ಇಡ್ಬೇಕಂತದ ಏನ ಮಣಿಕಂಠ ಅಂತೇಳಿ? ಅಲ್ಲ ಆಗ್ಲಿ ಏನ್ ಹುಟ್ಟಿಲ್ಲ ಅಲ್ಲ, ಗಂಡ ಹಾಕತ್ತಂತದ ಹೆಂಗ್ ತೀರ್ಮಾನ ಮಾಡ್ಕೊಂಡಿಲ್ಲ? ಆಗ್ಲಿ ಬಿಡಪ್ಪ, ಗಂಡ ಆಗ್ಲಿ ಮರಿ ಅಮಾಸಿ ಚಲೋ ಆತ. ಪಾನಿಪುರಿಗೆ ಇನ್ನೊಂದು ಜೊತೆ ಆತ. ಅಲ್ಲ ಮಣಿಕಂಠ ಅಂತ ಆಲೆ ಹೆಸರು ಇದು ಮಾಡಿರಂದ್ರ ಹಂಗಾರೆ ಎಷ್ಟ್ರಾಗೈತಿ? 3 ಆಗೈತಿ 4 ಆಗೈತಿ? ಅಯ್ಯ ಅತ್ತಿಯಾರ, ಮಣಿಕಂಠ ಅಲ್ಲ ಮನಿ ಕಟ್ತಾನಂತ. ಅಮಾಸಿ ಜಗ ಇದ್ರೆ ಹೇಳ್ರಿ ಅಂದ. ಮನಿ ಕಟ್ತಾನಂತ? ಅಡ್ಡಿ ಇಲ್ ಬಿಡು, ಹಂಗಾರೆ ವ್ಯಾಪಾರ ಚಲೋ ಆಗತ್ತಿರ್ಬೇಕು. ಆಗ್ಲಪ್ಪ, ಆಗ್ಲಿ ಕಟ್ ಮನಿ ಕಟ್, ಒಂದ್ ಚಲೋ ಮಂತ್ಯಾನ ಆಗ್ಲಪ್ಪ ನಿಮ್ದು ಒಂದು. ಹಂಗ ಮನಿ ಕಟ್ತೇನೆ ಅಂತಂದೆ ಬರೀ ಅದ್ರಾಗ ಕುಂದ್ರ ಬಿಡಪ್ಪ, ಮಕ್ಕಳು ಮರಿದ ಯೋಚನೆ ಮಾಡ್ರಿ. ಹ್ಞೂ ಆಯ್ತು ಬೇ, ನೀನು ಬಾ ಇರ್ಕಿಲ್ಲ, ಹಂಗ ಆಗ್ಲಿ. ಅಂದಂಗೆ ಶಾಂತಕ್ಕ, ಮಲ್ಲೇಶ್ ಅಣ್ಣಂದು ಏನಾರು ವಿಚಾರ ಗೊತ್ತಾತ? ಏನು ಎತ್ತ ಅಂತೇಳಿ? ಇಲ್ಲ ಬಿಡಪ್ಪ, ಏನು ವಿಚಾರನ ಗೊತ್ತಾಗಿಲ್ಲ ಅಂತೀನು. ಅವರು ನಿನ್ನೆ ಪಾರ್ವತಿ ಅರವಿಂದ ಫೋನ್ ಹಚ್ಚಿ ಕೇಳಿದ್ಲು, ಹುಡುಕ್ತೇನೆ ಅಂದಾರಂತ ಪೊಲೀಸರು. ಇನ್ನೂ ಏನು ವಿಚಾರ ಗೊತ್ತಾಗಿಲ್ಲ ಅಂತ ಅಂದ್ಲಪ್ಪ. ಅವರು ಅಂದ್ರಂತ. ಎತ್ತಾಗೋಗ್ಯಾನ ಏನೋ ಯಾರಿಗೆ ಗೊತ್ತವ, ಹೌದಿಲ್ಲ? ಮಲ್ಲೇಶ್ ಅಣ್ಣ ಇದೊಂದು ಅವಸರ ಭಾಳ ಮಾಡಿಬಿಟ್ಟ. ಸ್ವಲ್ಪ ಏನಿದ್ದು ಎಲ್ಲರೂ ಕುಂತ ಬಗೆಹರ್ಸಕ್ಕೆ ಬರ್ತಿತ್ತು. ಸ್ವಲ್ಪ ವಿಚಾರನೇ ಮಾಡಲಿಲ್ಲ. ನೋಡ, ಸ್ವಲ್ಪ ವಿಚಾರ ಮಾಡಿದ್ರಕ್ಕಿತ್ತು. ಅಂತರ್ಕಿನ ಮನೆ ಬಿಟ್ಟೋಗ್ಯಾನ ಏನ ಪಾಪ. ಅಂದಂಗ ಪಾರ್ವತಿದು ಸುದ್ದಿ ಕೇಳಿ ಬೇಜಾರತ್ತ. ಈಗ ಆರಾಮದಾಳಲ್ಲ, ಒಟ್ಟು ಚಿಂತೆ ಮಾಡ್ತಾ ಇದ್ದಾಳ. ಅವ್ರ ಅತ್ತಿ ಸಿಟ್ಟು ಕಡಿಮೆ ಆತ? ಏನು ಸಿಟ್ಟು ಕಡಿಮೆ ಆತ ಏನಪ್ಪ? ಏನು ತಿನ್ಲಿಲ್ಲ ಉಣ್ಲಿಲ್ಲ, ಅದೇನೋ ಬಂದು ಹಣಿ ಬಡಿ ತನ್ನಂಗೆ ಆಗೈತೆ ನಮ್ಮ ಬಾಳೆ. ಅಲ್ಲ ನೋಡಪ್ಪ, ನಾವೇನು ಬೇಕಂತ ಮಾಡಿದ್ದ ಅದಾಗೆ ಆಗಿದ್ದಪ್ಪ. ಅದಕ್ಕೆ ಏನು ಮಾಡ್ಬೇಕು ನಾವು? ನಮಗೂ ಅಷ್ಟೂ ಐತಿ. ನಾವೇನು ಖುಷಿಯಾಗಿದ್ದೇವೆ ಹೇಳಿ ನಾ ನೋಡೋಣ, ಹೌದಿಲ್ಲ? ಹೋಲ್ ಬಿಡಕ್ಕ, ಬೇಜಾರಾಗಬೇಡ. ಅರವಿಂದ ಅಣ್ಣ ಚಲೋ ಅದಾನ, ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮನಸ್ಸು ಭಾಳ ಕಸಿಬಿಸಿ ಮಾಡ್ಕೋಬೇಡ, ಆರಾಮಾಗಿರು. ಏನು ಆರಾಮಿರೋದ ಏನಪ್ಪ? ಒಟ್ಟು ಪಾಪ ನನ್ನ ಮಗಳು ನೋಡಿದ್ರೆ ಹೊಟ್ಟೆಲ್ಲ ಉರಿತೈತ್ಲ. ಏನು ಮಾಡ್ತೀವಿ ಹೇಳ? ಒಂಥರ ಜಪೋ ಅಂತ ಮಕ್ಕೋತೈತಿ. ಎದ್ದೊಟ್ಟು ಹೊರಗೆ ಬಂದು 4 ಮಂದಿಯಾಗ ಮಾತಾಡವ, ಮನಸ್ಸು ಹಗರಕತಿ ಅಂದ್ರೆ ಒಲ್ಲೆವ, ನಾ ಇಲ್ಲೇ ಕುಂದಿರ್ತೀನಿ ಅಂತೈತಿ. ಹೌದು ಶಾಂತಕ್ಕ, ಬೇಜಾರಾಗೈತಕ್ಕಿಗೆ. ಸರಿ ಶಾಂತಕ್ಕ, ಬರ್ಲಿ ಹಂಗಾರೆ ನಾನು ಹೋಗ್ತೇನೆ, ಮತ್ತೆ ಕೆಲ್ಸಕ್ಕೆ ಹೋಗಕ್ಕೆ ಹೊತ್ತಾಕತ್ತೆ. ಆಯ್ತು ಅಪ್ಪ, ಹೋಗ ಮಾಡ್ಕೊ ನಿನ್ನ ಕೆಲಸ, ನೀ ಮಾಡ್ಕೊ ಪಾಪ.